ಭಾನುವಾರ ಹಮ್ಮಿಕೊಂಡಿದ್ದೇವೆ. ವೇದಿಕೆಯಲ್ಲಿ ನಮ್ಮ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಅಧ್ಯಕ್ಷರಾದಂತಹ ರಾಜೇಶ್ ಅವರು ಅವರಿಗೂ ಸಹ ವೇದಿಕೆ ಮುಖಾಂತರ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. 2ನೇ ತಾರೀಕು ಮಾರ್ಚ್ ಮೊದಲನೇ ಭಾನುವಾರ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹಾಗೂ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಮೈಸೂರು ಅವರ ಸಹಯೋಗದೊಂದಿಗೆ ನಾವು ಒಟ್ಟಾಗಿ 3ನೇ ವರ್ಷದ ರಕ್ತದಾನ ಶಿಬಿರವನ್ನು ರೋಟರಿ ಬೇಸಿಸ್ ಶಾಲೆ ಆವರಣದಲ್ಲಿ ಕಾಮಾಕ್ಷಿ ಹಾಸ್ಪಿಟಲ್ ಮುಂಭಾಗ ಸರಸ್ವತಿಪುರಂ ಮೈಸೂರು ಇಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ರಕ್ತದಾನ ಶಿಬಿರವನ್ನು ನಾವು ಆಯೋಜಿಸಿದ್ದೇವೆ. ಈ ಒಂದು ರಕ್ತದಾನ ಶಿಬಿರಕ್ಕೆ ಜಯದೇವ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರ ಹಾಗೂ KR ಆಸ್ಪತ್ರೆಯ ರಕ್ತನಿಧಿ ಕೇಂದ್ರ ಇವರನ್ನ ನಾವು ಆಹ್ವಾನಿಸಿದ್ದೇವೆ. ರಕ್ತದಾನಿಗಳಿಂದ ಬಂದಂತಹ ರಕ್ತವನ್ನು 2 ರಕ್ತನಿಧಿ ಕೇಂದ್ರಗಳಿಗೆ ನಾವು ಕೊಡಬೇಕು ಅಂತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಹಳ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ಮನುಕುಲದ ಏಳಿಗೆಗಾಗಿ ಹಾಗೂ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಆಗುವಂತಹ ಅಪಘಾತಗಳಿಂದ ಹಲವಾರು ಜನರು ರಕ್ತದ ಒಂದು ಕಮ್ಮಿಯಿಂದ ಸಾವನ್ನಪ್ಪುತ್ತಾರೆ ಎನ್ನುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಈ ಒಂದು ಕಾರ್ಯಕ್ರಮದಿಂದ ಬಹಳಷ್ಟು ಜನರ ಪ್ರಾಣವನ್ನು ಉಳಿಸುವಂತಹ ಒಂದು ಕಾರ್ಯವನ್ನು ನಾವು ಮಾಡಬೇಕಾಗಿರೋದು, ಎಲ್ಲರ ಒಂದು ಸಹಯೋಗದಿಂದ ಮಾಡಬೇಕಾಗಿರೋದು ಈ ಒಂದು ರಕ್ತದಾನ ಶಿಬಿರದ ಉದ್ದೇಶವಾಗಿದೆ. ಹಾಗೆ ತಮ್ಮ ಮಾಧ್ಯಮಗಳಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಬಹಳ ಮುಖ್ಯವಾದಂತಹ ಒಂದು ಮುಖಪುಟದ ಪೇಜಿನಲ್ಲಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಚಿತ್ರಿಸಿ ಎಲ್ಲರನ್ನು ಆಹ್ವಾನಿಸಬೇಕು. ಇಲ್ಲಿ ನಮ್ಮ ಮಾಜಿ ಸೈನಿಕರೇ ಅಲ್ಲದೆ, ರೋಟೇರಿಯನ್ಗಳಲ್ಲದೆ ಬಾಕಿ ಸಾರ್ವಜನಿಕರು ಸಹ ಈ ಒಂದು ರಕ್ತದಾನ ಶಿಬಿರಕ್ಕೆ ಬಂದು ರಕ್ತದಾನವನ್ನು ನೀಡಬಹುದು. ಇದರಿಂದ ಮನುಕುಲದ ಏಳಿಗೆಯನ್ನು ನಾವು ಕಾಣಬಹುದು, ಅವರ ಆರೋಗ್ಯ ಸ್ಥಿತಿಯನ್ನು ನಾವು ಸುಧಾರಿಸಬಹುದು. ಹಾಗೆ ನಮ್ಮ ರಾಜಣ್ಣ ಅವರು ಆಗಮಿಸಿದರೆ ನಮ್ಮ ಮುಂದಿನ ವರ್ಷದ ರೋಟರಿ ಅಧ್ಯಕ್ಷರು ಅವರು ಸಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬಹಳ ಖುಷಿಯಿಂದ ನಮ್ಮ ರಾಜರಾದಂತಹ ಮೈಸೂರು ಹಾಗೂ ಕೊಡಗು ಜಿಲ್ಲೆಯ ಸಂಸದರು ಆದಂತಹ ಯದುವೀರ್ ಕೃಷ್ಣರಾಜ ಒಡೆಯರ್ ಅವರನ್ನು ಸಹ ನಾವು ಆಹ್ವಾನಿಸಿದ್ವಿ. ಆ ದಿನದ ಪ್ರೋಗ್ರಾಮ್ನಲ್ಲಿ ಅವರು ಮೈಸೂರಿನಲ್ಲಿ ಇರದ ಕಾರಣ ಅವರು ಬಹಳ ಸಂತೋಷದಿಂದ ಒಂದು ಕಾರ್ಯಕ್ರಮವನ್ನು ಮಾಡಿ ನನ್ನ ಕೈಲಾದ ಸೇವೆಯನ್ನು ನಾನು ಸಲ್ಲಿಸ್ತೇನೆ ಅಂತ ಅವರು ವಿನಮ್ರವಾಗಿ ಹೇಳಿದರು. ಹಾಗೆ ಚಾಮರಾಜ ಕ್ಷೇತ್ರದ ಶಾಸಕರಾದಂತಹ ಹರೀಶ್ ಗೌಡರು, ಕೃಷ್ಣರಾಜ ಕ್ಷೇತ್ರದ ಶಾಸಕರಾದಂತಹ ಶ್ರೀವತ್ಸ ಅವರು, ಮೈಸೂರು ಹಾಗೂ ಚಾಮರಾಜ ಕ್ಷೇತ್ರದ ಚಾಮರಾಜನಗರ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾದಂತಹ ಹಾಗೂ ಮಾಜಿ ಸೈನಿಕರಾದಂತಹ ಶ್ರೀಯುತ ಮಂಜೇಗೌಡರು ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಮಂಜೇಗೌಡರು ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಮೈಸೂರು ಜಿಲ್ಲಾ ಘಟಕದ ಗೌರವಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯದ ಗೌರವಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಮೈಸೂರಿನ ಎಲ್ಲ ಮಾಜಿ ಸೈನಿಕರು, ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಮೈಸೂರು, ಎಲ್ಲ ರೋಟೇರಿಯನ್ಗಳು ಹಾಗೂ ಕುಟುಂಬಸ್ಥರು ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿ ಎಲ್ಲ ರಕ್ತನಿಧಿ ಕೇಂದ್ರಗಳಿಗೆ ರಕ್ತದಾನವನ್ನು ಮಾಡಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿರುವುದನ್ನು